ಇನ್ನು ಎರಡನೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳದೆ ಯಾರು ಯಾವುದನ್ನ ಕೊಡೋದಿಲ್ಲ. ಇನ್ನು ನನ್ನ ಪರವಾಗಿ ಸಮಾಜದ ಮುಖಂಡರು ಮನವರಿಕೆಯನ್ನ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದರ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದರಲ್ಲಿ ಕೇಳಬೇಕು, ಕೇಳದೆ ಯಾವುದು ಕೊಡೋದಿಲ್ಲ ಅಂತ ನನ್ನ ಪರವಾಗಿ ಸಮಾಜದ ಮುಖಂಡರು ಮನವರಿಕೆಯನ್ನ ಮಾಡ್ತಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಟ್ರೆ ಈಗ ಕೇಳತಕ್ಕಂಥದ್ದು ಅನಿವಾರ್ಯತೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಚಿವ ಸ್ಥಾನ ಇರ್ಬೋದು, ಇನ್ಯಾವುದೇ ಅಧಿಕಾರ ಇರ್ಬೋದು, ಕೇಳಿದಾಗ ಮಾತ್ರ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಮುಖಂಡರು ಮನವಿಯನ್ನು ಮಾಡಿ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು, ಮಾಡಿದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಪ್ರಯತ್ನ ಮಾಡ್ತಾ ಇರೋದು. ಸಿಗೋ ವಿಶ್ವಾಸನಕ್ಕೆ ಸಿಗ್ತೈತೆ ಅಂತಾನೆ ಪ್ರಯತ್ನ ಮಾಡೋದು. ಅಲ್ಟಿಮೇಟ್ಲಿ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಕೊಪ್ಪಳಕ್ಕೆ ಇಲ್ಲಿವರೆಗೆ ಕೂಡ ವಿಪಕ್ಷಪ್ಪ ಅಗಡಿ ಅವ್ರನ್ನ ಬಿಟ್ರೆ ಒಬ್ಬರು ಕೂಡ ರಾಜ್ಯದಲ್ಲಿ ಕೇಂದ್ರದ ಇದರಲ್ಲಿ ಅಲ್ಲ, ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಒಬ್ಬರು ಕೂಡ ಸಚಿವರಾಗಲಿಕ್ಕೆ ಆಗಿಲ್ಲ. ಬಹುಶಃ ಅದನ್ನ ನಮ್ಮ ಹೈಕಮಾಂಡು ಮುಖಂಡರುಗಳು ತೀರ್ಮಾನ ಮಾಡ್ತಾರೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸಿ ಈಗ ಕೇಳತಕ್ಕಂಥದ್ದು ಅನಿವಾರ್ಯತೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಚಿವ ಸ್ಥಾನ ಇರ್ಬೋದು, ಇನ್ಯಾವುದೇ ಅಧಿಕಾರ ಇರ್ಬೋದು, ಕೇಳಿದಾಗ ಮಾತ್ರ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಮುಖಂಡರು ಮನವಿಯನ್ನು ಮಾಡಿ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು, ಮಾಡಿದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಸೂಕ್ತ ಸಂದರ್ಭದಲ್ಲಿ ಸೂಕ್ತ